ಸಹಿತ ಮೋದಿಯವರು ನಂಬುವಂಥ ಜನ ಸಾಕಷ್ಟಿದ್ದಾರೆ. ಹೀಗಾಗಿ ಹಂತದಲ್ಲಿ ಅದು ಮತ್ತು ಯದುವೀರ್ ಒಡೆಯರವರು ಎಂಟ್ರಿ ಆದರೆ ಮೋಸ್ಟ್ ಅವರೇ ಮುಂದಿನ CM ಅಂತ ಬಿಂಬಿಸಿದರೆ ಭಾಳಷ್ಟು ಪರಿಣಾಮಕಾರಿಯಾದಂತಹ ಪ್ರಭಾವಿಯಾದಂಥ ನಿರ್ಧಾರ ಬರುವ ಸಾಧ್ಯತೆಗಳಿದ್ದಾವೆ. ಅಂಥ ಸಂದರ್ಭ ನಿರ್ಮಾಣ ಆಯ್ತಪ್ಪ ಅಂದರೆ ಕಾಂಗ್ರೆಸ್ನಲ್ಲೂ ಸಹಿತ ಇವತ್ತಿನ ಏನು ನಡೆದವೆ ಕುರ್ಚಿ ಕಾಳಗಳು, ನಾ ಅಧ್ಯಕ್ಷ ಆಗಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು, ಇವೆಲ್ಲ ಇವಾಗ ಕದನ ಇವೆಲ್ಲ ಜೋರ್ದಾರ್ ನಡೆದವ. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ ವೀಕ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೂ ಇರಲಿ, ಯದುವೀರ್ ಕೃಷ್ಣರಾಜ ಒಡೆಯರವರ ಈ ಒಂದು ಏನಪ್ಪ ಅಂತಂದ್ರೆ ಎಂಟ್ರಿ ಆದರೆ ಅಧ್ಯಕ್ಷರಾಗಿ ಸಹಜವಾಗಿ ವಿಜೇಂದ್ರ ಅವರ ಯಡಿಯೂರಪ್ಪನವರ ಒಂದು ಏನಪ್ಪ ಆಡಳಿತ ಕಾಲ ಅಂತ್ಯ ಆಗ್ತದೇನೋ ಅಂತ ಹೇಗೆ ಕನಸು ಕಾಣ್ತಾ ಇದ್ದಾರೆ ಯಡಿಯೂರಪ್ಪನವರು. ಅದೇ ಕಾಲಕ್ಕೆ ಇನ್ನುಳಿದ ಯಾರನ್ನೂ ಹುಡುಕ್ತಾ ಇದ್ರು, ಇಲ್ಲಿವರೆಗೆ ಯಾರು ಸಿಕ್ಕಿರಲಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿದರು ಹೈಕಮಾಂಡ್ದವರು ಎಲ್ಲರ ಜೊತೆಗೂ. ಎಷ್ಟೋ ವಿಷಯ ಯತ್ನಾಳ್ ಸಹಿಸಿದ್ದೇ ಭಾಳ ದಿನವರೆಗೆ ಸಹಿಸಿದ್ರು ಅವರು. ಯಾಕಂದ್ರೆ ಇನ್ನೊಬ್ಬರು ಯಾರಿದ್ದಾರಪ್ಪ ಯಡಿಯೂರಪ್ಪರ ಬದಲಾಗಿ ಅನ್ನುವಂಥ ಚಿಂತೆ ಅವ್ರಿಗಿತ್ತು. ಆದರೆ ಇವತ್ತೇನೋ ಯದುವೀರ್ ಒಡೆಯರವರಲ್ಲೇ ಚಿಂತೆ ಕಡಿಮೆ ಅಂದಂಗೆ ಅನ್ನಿಸ್ತದೆ. ಆದರೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಡಬೇಕಾಗಿದೆ, ಯದುವೀರ್ ಒಡೆಯರವರು ಏನಿದ್ದರು ಮೈಸೂರು ವಿಭಾಗದಲ್ಲಿ ಪ್ರಭಾವಿತರು ಅನ್ನೋದನ್ನು ನಾವು ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಉತ್ತರದಲ್ಲಿ ಅವ್ರ ಪ್ರಭಾವ ಎಷ್ಟು ಮಟ್ಟಿಗೆ ಆಗ್ತದೆ ಕಾದು ನೋಡುವಂಥ ವಿಷಯ. ಆದರೆ ಯಡಿಯೂರಪ್ಪನವ್ರಿಗೆ ಉತ್ತರ ಕರ್ನಾಟಕದ ಮೇಲೆ ಮಧ್ಯ ಕರ್ನಾಟಕದ ಮೇಲೆ ಹಿಡಿತಿದ್ದೇನು ಸುಳ್ಳಲ್ಲ. ಅವರನ್ನು ಯಾವ ರೀತಿಯಾಗಿ ಇವರು ಮನವರಿಕೆ ಮಾಡಿಕೊಳ್ತಾರೆ, ಕನ್ವಿನ್ಸ್ ಮಾಡ್ತಾರೆ ತಮ್ಮ ಮಗನ ಅಧಿಕಾರ ದೂರಿಸಲಿಕ್ಕೆ ಇವರು ಯಶಸ್ವಿ ಆಗ್ತಾರೆ ಅನ್ನಿಸೋದು ಅಷ್ಟ ಮುಖ್ಯ ಆಗ್ತದೆ. ಆದರೆ ಇದರಿಂದಾಗಿ ಸಪೋಸ್ ಯದುವೀರ್ ಅವ್ರ ಮೇಲೆ ಬಂದರೆ ಸಹಜವಾಗಿನ ಒಂದು ನಾಯಕತ್ವ ನೋಡಿ ಸಹಜದ ರಾಜತ್ವ ಮಳಿತಾನಂದ್ರೆ ಒಂದೇನೋ ಗೌರವ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಒಂದಿಷ್ಟೇನೋ ಉಳಿದವ್ರು ಎಲ್ಲರಿಗಿಂತಲೂ ಒಂದಿಷ್ಟು ಬಲಿಷ್ಠರಾಗಿ ಕಾಣ್ಬೋದು. ಅದೇ ಕಾಲಕ್ಕೆ ಯಡಿಯೂರಪ್ಪನವ್ರ ವಿರೋಧಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಂಗೆ ಆಗ್ತದೆ.